ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡಗುಂಜಿಯ ಮಹಾಗಣಪತಿಯ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಸುತ್ತಮುತ್ತಲಿನ ರೈತರು ತಾವು ಬೆಳೆದ ಬೆಳೆಗಳನ್ನು ತಂದು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿದರು. ಭಕ್ತರ ಬಯಕೆಯನ್ನ ಈಡೇರಿಸುವ ಜಾಗೃತ ಕ್ಷೇತ್ರವಾಗಿ ದಶ ದಿಕ್ಕುಗಳಿಗೂ ಕೀರ್ತಿ ಮಹಿಮೆಗಳು ಪಸರಿಸುತ್ತಿರುವ ಪ್ರಥಮ ಪೂಜಿತ ಮಹಾಗಣಪತಿಯ ಸನ್ನಿಧಿ ಇಡಗುಂಜಿಯಲ್ಲಿಂದು ಶ್ರೀದೇವರ ರಥೋತ್ಸವ ಭಕ್ತ ಸಾಗರದ ನಡುವೆ ನೆರವೇರಿತು. ಋಷಿ ಮುನಿಗಳಿಂದ ಪೂಜಿಸಲ್ಪಟ್ಟ ಮಹಾಗಣಪತಿ ಇಂದಿಗೂ ಭಕ್ತರ ಪಾಲಿಗೆ ಕೇಳಿದ್ದನ್ನ ಕೊಡುವ ವರದ ಹಸ್ತನಾಗಿಯೇ ಪ್ರಸಿದ್ಧಿಯನ್ನ ಹೊಂದಿದ್ದು, ಅದೇ ಕಾರಣದಿಂದ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ಸಮುದಾಯ ಸಮಾಜದವರ ಆರಾಧ್ಯ ದೇವನಾಗಿದ್ದು, ಸಂಕಷ್ಟಿ, ವಿನಾಯಕ ಚೌತಿ, ಮಹಾಚೌತಿ, ಸಂಕ್ರಾಂತಿ, ರಥಸಪ್ತಮಿ ಮುಂತಾದ ವಿಶೇಷ ದಿನಗಳಲ್ಲಿ ದೇಶ ವಿದೇಶದಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹರಕೆ ಸಲ್ಲಿಸಿ ಶ್ರೀದೇವರ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಭಕ್ತರಿಗೆ ದೇವರ ದರ್ಶನಕ್ಕೆ ಅನುಕೂಲವಾಗಲು ಸಕಲ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ರಥಸಪ್ತಮಿಯ ದಿನ ಸುತ್ತಲಿನ ಬಹುತೇಕ ರೈತರು ತಾವು ಬೆಳೆದ ಬೆಳೆಗಳನ್ನ ತಂದು ದೇವರಿಗೆ ಕಾಣಿಕೆಯಾಗಿ ಸಲ್ಲಿಸುತ್ತಾರೆ. ಅಡಿಕೆ ಕೊನೆ, ತೆಂಗಿನಕಾಯಿ, ಬಾಳೆಗೊನೆಗಳನ್ನ ರಥಕ್ಕೆ ಕಟ್ಟಿ ಉತ್ತಮ ಫಸಲಿಗಾಗಿ ಬೇಡಿಕೊಂಡರು. ಇನ್ನು ಜಾತ್ರಾ ಮಹೋತ್ಸವ, ರಥೋತ್ಸವ ಹಾಗೂ ದೇವಾಲಯದ ಕಾರ್ಯಕ್ರಮದ ಬಗ್ಗೆ ಪ್ರಧಾನ ಅರ್ಚಕರಾದ ನರಸಿಂಹ ಭಟ್ ಅವರು ಮಾಹಿತಿ ನೀಡಿದರು. ಶುಕ್ಲ ಪಕ್ಷದ ರಥಸಪ್ತಮಿ ಬಹಳ ವಿಶೇಷವಾದಂಥದ್ದು. ಇವತ್ತು ಸೂರ್ಯ ತನ್ನ ಸಪ್ತ ಕುದುರೆಯ ಮೇಲೆ ಸಂಚಾರ ಕೊಡ್ತಾನೆ. ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರಾರಂಭ ಆಗ್ತದೆ. ಇದು ಪ್ರಾರಂಭ ಆದರೂ ಸಹಿತ ಸೂರ್ಯ ಇವತ್ತು ರಥವನ್ನೇರ್ಬಿಟ್ಟು ಪ್ರಯಾಣ ಮಾಡ್ತಾರೆ. ಹಾಗಾಗಿ ಇವತ್ತು ದೇವತಾ ಕಾರ್ಯ ಮತ್ತು ಈ ಉತ್ಸವಾದಿಗಳನ್ನು ನಡೆಯುವಂಥದ್ದು ಭಾಳ ವಿಶೇಷ. ಇದರೊಳಗೆ ಈ ವರ್ಷ ನಮ್ಮ ಇಡಗುಂಜಿಯಲ್ಲಿ ಮಾಘ ಮಾಸದ ರಥಸಪ್ತಮಿಯ ದಿವಸ ಜಾತ್ರಾ ಉತ್ಸವ ಮಾಡುವಂಥ ಕಾರ್ಯಕ್ರಮ ಇಟ್ಟಿದ್ದಾರೆ. ಇದರೊಳಗೆ ವಿಶೇಷವಾಗಿ ಮಂಗಳವಾರ ಗಣೇಶನ ಜನ್ಮದಿನ ಅನ್ನುವಂಥದ್ದು ಪ್ರತೀತಿ. ಹಾಗಾಗಿ ಇವತ್ತು ಈ ವರ್ಷ ಭಾಳ ವಿಶೇಷವಾದಂಥ ದಿನ. ಭಾಳಷ್ಟು ಭಕ್ತಾದಿಗಳು ಇವತ್ತಿನ ದಿವಸ ಬೆಳಿಗ್ಗೆ 4 ಗಂಟೆಯಿಂದಲೇ ಸಹ ಸರತಿ ಸಾಲಿನ ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಮನೆಯಲ್ಲಿ ಬಂದಂಥ ಹಣ್ಣು ಕಾಯಿಗಳನ್ನು ಸಮರ್ಪಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಈ ಉತ್ಸವಗಳನ್ನು ಮಾಡುವಂಥದ್ದು ಈ ರಾಷ್ಟ್ರ, ರಾಜ್ಯ ಮತ್ತು ಜಗತ್ತಿಗೆ ಸಹ ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಉಂಟಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಉತ್ಸವಾದಿಗಳನ್ನು ಮಾಡುವಂಥ ಕ್ರಮ ಇದೆ. ಇಂಥ ಸಂದರ್ಭದಲ್ಲಿ ದೇವರು ಭಕ್ತರ ಜೊತೆಗೆ ಹೋಗ್ತಾರೆ. ಇಷ್ಟು ದಿವಸ ಭಕ್ತರು ದೇವರ ಹತ್ರ ಬಂದರೆ ಇವತ್ತು ದಿವಸ ದೇವರೇ ಭಕ್ತರ ಹತ್ರ ಹೋಗ್ತಾರೆ. ಹಾಗಾಗಿ ಇವತ್ತು ಭಾಳ ವಿಶೇಷ. ಅಂದರೆ ಗಣೇಶ ಇವತ್ತಿನ ದಿವಸ ಪ್ರಸನ್ನನಾಗ್ತಾನೆ ಅಂತ ನೋಡ್ತಾರೆ. ಇವತ್ತು ನಾವು ಬಂದಂಥ ಭಕ್ತರು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಕಾರ್ಯ ಸಿದ್ಧಿ ಆಗ್ತದೆ ಅನ್ನುವಂಥ ಪ್ರತೀತಿ. ಹಾಗಾಗಿ ಇವತ್ತಿನ ದಿವಸ ಗಣೇಶನಿಗೆ ಮತ್ತು ದೇವರಿಗೆ ಪ್ರೀತಿಯಾದಂತಹ ಉತ್ಸವದ ಆದಿಗಳನ್ನು ಮಾಡುವಂಥದ್ದು. ಬೆಳಗಿನಂಥ ಜಾವದಲ್ಲಿ ಅಭಿಷೇಕ, ಅದೇ ರೀತಿಯಾಗಿ ಬಲಿ ಸಮರ್ಪಣೆ, ಅದೇ ರೀತಿಯಾಗಿ ರಥೋತ್ಸವ ಹಾಗೂ ಭೂತ ಮತ್ತು ಕ್ಷೇತ್ರಪಾಲ ಪೂಜೆ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಇರುತ್ತವೆ. ಅದೇ ರೀತಿಯಾಗಿ ಕೊನೆಯಲ್ಲಿ ಬರುವಂಥದ್ದು ರಥೋತ್ಸವ, ಅದರ ನಂತರ ಭೂತಬಲಿ ಮತ್ತು ಓಕಳಿ, ಹೀಗೆ ಬೇರೆ ಬೇರೆ ವಿಧಾನದಿಂದ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಈ ಉತ್ಸವ ಸಂದರ್ಭದಲ್ಲಿ ಗಣೇಶ ರಥವನ್ನೇ ಇರ್ತಾನೆ. ಆ ಸಂದರ್ಭದಲ್ಲಿ ಯಾರು ಒಂದು ಪೂಜೆಯನ್ನು ಸಲ್ಲಿಸ್ತಾರೋ ಅವರಿಗೆ ಶತಕೋಟಿಗಳಷ್ಟು ಪುಣ್ಯ ಪ್ರಾಪ್ತ ಆಗ್ತದೆ ಅನ್ನುವಂಥ ಪ್ರತೀತಿ. ಹಾಗಾಗಿ ಇವತ್ತಿನ ದಿವಸ ಮೃಗ ಪಕ್ಷಿಗಳು ಸಹ ಈ ಉತ್ಸವವನ್ನು ರಥಾರೂಢನಾದಂತಹ ದೇವರನ್ನು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಶತಕೋಟಿಯಾದಂತಹ ಪುಣ್ಯ ಪ್ರಾಪ್ತವಾಗ್ತದೆ ಅನ್ನುವಂಥ ಪ್ರತೀತಿ. ಹಾಗಾಗಿ ಪೂರ್ವ ಕಾಲದಿಂದಲೂ ಸಹ ಅನಾದಿ ಕಾಲದಿಂದ ರಥೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ. ಹಾಗೆ ಈ ಉತ್ಸವ ಸಂದರ್ಭದಲ್ಲಿ ಗಣೇಶನ ಸುತ್ತಮುತ್ತಲು ಉತ್ಸವ ಹೋಗ್ತದೆ. ಆ ಸಂದರ್ಭದಲ್ಲಿ ಸುತ್ತಲೂ ಇರತಕ್ಕಂತಹ ಯಾವುದೇ ರೀತಿಯ ಭೂತ, ಪ್ರೇತ, ಪಿಶಾಚ ದೋಷ ಮತ್ತು ಯಾವುದೇ ರೀತಿಯ ರೋಗ ರುಜಿನಗಳು ಸಹ ಅವಕಾಶ ಕೊಡದೆ ಆ ರೀತಿಯಾಗಿ ಏನೇ ತೊಂದರೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಗಣೇಶನ ಉತ್ಸವ ಪ್ರಾರಂಭ ಆಗ್ತದೆ. ಹಾಗೆ ಇವತ್ತಿನ ದಿವಸ ಭಕ್ತಾದಿಗಳು ಬಂದು ತಮ್ಮ ಬೇಡಿಕೆಯನ್ನು ಸಮರ್ಪಣೆ ಮಾಡಿ ತಮ್ಮ ಕೈಲಾದಷ್ಟು ದೇವರಿಗೆ ಸಮರ್ಪಣೆ ಮಾಡಿ ಪೂಜಾ ಆರಾಧನೆಯನ್ನು ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಲೋಕಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ಪ್ರತೀತಿ.
ನಾವು ಸಹ ಅನಾದಿ ಕಾಲದಿಂದ ನಮ್ಮ ಪರಂಪರೆಯಲ್ಲಿ ಬಂದಂತಹ ರೂಢಿ ಸಂಪ್ರದಾಯದಂತೆ ಗಣೇಶನಲ್ಲಿ ಈ 7 ದಿನಗಳ ಪರ್ಯಂತ ಇದು ಅಯನೋತ್ಸವ ಅಂತ ಹೇಳ್ತಾರೆ. ಹಾಗಾಗಿ ಇದು ಭಾಳ ವಿಶೇಷ. ಇವತ್ತಿನ ದಿವಸ ಈಗೇನು ಭುವನೋತ್ಸವ ಅಂತ ಹೇಳ್ತಾರೆ. ಅಯನೋತ್ಸವ ಅಂದರೆ ಸಂಕ್ರಾಂತಿಯಲ್ಲಿ ನಡೆಯುವುದು, ಭುವನೋತ್ಸವ ಅಂದರೆ 7 ದಿವಸ ನಡೀತಕ್ಕಂಥ ಕಾರ್ಯಕ್ರಮ. ಇದು ನಮ್ಮ ಅನಾದಿ ಕಾಲದಿಂದ ನಮ್ಮ ಕುಟುಂಬದಲ್ಲಿ ತಲೆತಲಾಂತರ ಬಂದ ಪ್ರಕಾರವಾಗಿ ಗಣೇಶನಲ್ಲಿ ಪ್ರತಿ ದಿವಸವೂ ಹೋಮ ಹವನ ಪೂಜೆ ಆರಾಧನೆ ಮಾಡಿ ಗಣೇಶನ ಆಹ್ವಾನ ಮಾಡಿ ಅವರಿಗೆ ಸಂಬಂಧವಾದಂತಹ ದಶದ್ರವ್ಯ ಮೂಲಕವಾಗಿ ಮತ್ತು ಏನು ಗಣೇಶನಿಗೆ ನಾಮಪೂಜೆಯಿಂದ ಮತ್ತು ಮಂತ್ರಪೂರ್ವಕವಾಗಿ ಹವನಗಳನ್ನು ಮಾಡಿ ಸಮರ್ಪಣೆ ಮಾಡಬೇಕು ಮತ್ತು ಮಹಾನೈವೇದ್ಯ ಇರ್ತದೆ. ಹಾಗೆ ಗಣೇಶನಿಗೆ ಪೂಜೆ ಮಾಡಿ ಮಹಾಪೂಜೆಯನ್ನು ಮಾಡಬೇಕು. ಇವತ್ತಿನ ದಿವಸ ಯಾರು ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆಲ್ಲ ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಈ ಜಗತ್ತಿಗೆ ಮತ್ತು ದೇಶಕ್ಕೆ ರಾಷ್ಟ್ರಕ್ಕೆ ಎಲ್ಲರ ಜೊತೆಯಲ್ಲೂ ಒಂದು ಒಳ್ಳೆಯದಾಗಲಿ ಎನ್ನುವಂಥ ಉದ್ದೇಶದಿಂದ ಲೋಕ ಕಲ್ಯಾಣಾರ್ಥವಾಗಿ ಈ ಉತ್ಸವಾದಿಗಳನ್ನು ಮಾಡುವಂಥ ಕ್ರಮ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ. ಹಾಗಾಗಿ ಇವತ್ತು ಯಾರು ಬಂದು ದರ್ಶನ ಮಾಡಿದಾರೋ ಅವರಿಗೆಲ್ಲ ಆ ಗಣೇಶನು ವಿದ್ಯಾಬುದ್ಧಿ ಸಂಪೂರ್ಣಿಸಿ ಆಯುರಾರೋಗ್ಯ ಕೊಡಲಿ. ಪುನಃ ಗಣೇಶನ ಸನ್ನಿಧಾನಕ್ಕೆ ಬಂದು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಯೋಗವಾಗಿಯನ್ನು ಆ ಗಣೇಶ ಸರ್ವ ಭಕ್ತರಿಗೂ ಸಹ ಒಳ್ಳೆಯದು ಮಾಡಲಿ, ಉತ್ತರೋತ್ತರ ಅಭಿವೃದ್ಧಿ ಉಂಟು ಮಾಡಲಿ ಸಹ ಅಂತ ನಾವು ಗಣೇಶನಿಗೆ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡ್ತೇವೆ. ಸಾಗರದಿಂದ ಬಂದ ಭಕ್ತರಾದ ಮಂಜುನಾಥ್ ಶೇಟ್ ಮಾತನಾಡಿ, ನಾವು 42 ವರ್ಷಗಳಿಂದ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು ಈ ಕ್ಷೇತ್ರ ಶಕ್ತಿಪೀಠವಾಗಿದ್ದು ಸಹಸ್ರಾರು ಭಕ್ತಾದಿಗಳು ಬಂದು ತಮ್ಮ ಸೇವೆಯನ್ನ ನೀಡುತ್ತಾರೆ ಎಂದರು. ನಾವು ಸುಮಾರು 42 ವರ್ಷದಿಂದ ಸತತವಾಗಿ ಈ ಜಾತ್ರೆಗೆ ಪ್ರತಿ ಜಾತ್ರೆಗೂ ನಾನು ಬರ್ತಾ ಇದ್ದೀನಿ. ಅದಲ್ಲದೆ ಮಧ್ಯಾಂತರಲ್ಲೂ ಬರ್ತಾ ಇದ್ದೀನಿ. ಹೇಗೆ ಅಂತ ಹೇಳಿದ್ರೆ ಶಕ್ತಿ ಗಣಪತಿ, ಇದು ಶಕ್ತಿಪೀಠ. ಹಾಗಾಗಿದ್ದರಿಂದ ಸಹಸ್ರಾರು ಜನರು ಭಕ್ತಾದಿಗಳು ಇಲ್ಲಿ ಬರ್ತಾರೆ ಈ ರಥೋತ್ಸವಕ್ಕೆ. ಇದಲ್ಲದೆ ಪ್ರತಿ ಸಂಕಷ್ಟಿಗೂ ಸಾಕಷ್ಟು ಜನಗಳು ಇಲ್ಲಿ ಬಂದು ಆ ಪರಮಾತ್ಮನ ದರ್ಶನವನ್ನು ಮಾಡ್ತಾರೆ. ಈ ಗಣಪತಿ ವಿಶೇಷ ಯಾಕೆಂತ ಹೇಳಿದರೆ ಇದು ಕಲ್ಪುರಾಣ ಭಾರ ಇದೆ. ಹಾಗಾಗಿದ್ದರಿಂದ ಇದು ಶಕ್ತಿಪೀಠ ಆಗಿದ್ದರಿಂದ ಇಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಭಕ್ತಾದಿಗಳು ಇಲ್ಲಿ ಬಂದು ಅವರ ಇಷ್ಟಾರ್ಥವನ್ನು ಸಿದ್ಧ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಬರ್ತಾರೆ. ಹಾಗಾಗಿದ್ದರಿಂದ ನಾವು ಸತತವಾಗಿ 42 ವರ್ಷ ಅಂದರೆ ಪ್ರತಿ ಜಾತ್ರೆಗೂ ನಾನು ಈ ರಥೋತ್ಸವಕ್ಕೆ ಇಲ್ಲಿದ್ದೇ ಇರ್ತೀನಿ. ಹಾಗಾಗಿ ಇದು ಒಂದು ಭಾಗ್ಯ. ಈ ಜನಸಮೂಹ ನೋಡೋದೇ ಒಂದು ವಿಶೇಷ. ಹಾಗಾಗಿದ್ದರಿಂದ ಎಲ್ಲ ಕಡೆಯಿಂದ ಬಂದು ಈ ರಥೋತ್ಸವವನ್ನು ಕಣ್ತುಂಬಿಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿನ ತಲಪುರಾಣ. ಇನ್ನು ದೇವಸ್ಥಾನದಲ್ಲಿ 35 ಕ್ವಿಂಟಲ್ಗಿಂತಲೂ ಹೆಚ್ಚಿನ ಪಂಚಕಜ್ಜಾಯ ಪ್ರಸಾದವು ವಿತರಣೆಯಾಯಿತು. ವಿಸ್ಮಯ ನ್ಯೂಸ್, ವಿವೇಕ್ ಶೇಟ್, ಹೊನ್ನಾವರ.